ಕರಾವಳಿಯಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆ ಬಹಳಷ್ಟಿದೆ. ಈ ಕಾರಣದಿಂದ ಅದೆಷ್ಟೋ ಗದ್ದೆಗಳು ಹಡಿಲು ಬಿದ್ದಿದೆ. ಇಂಥ ಗದ್ದೆಗಳನ್ನು ಕೃಷಿ ಮಾಡಿ ಅದರಿಂದ ಬಂದ ಆದಾಯವನ್ನ ದೇವಸ್ಥಾನಕ್ಕೆ ನೀಡೋ ವಿಶಿಷ್ಟ ಕೃಷಿ ಸೇವೆ ಉಡುಪಿಯಲ್ಲಿ ಸದ್ಯದಲ್ಲೇ ನಡೀತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇವರು ನಟರಾಜ್ ಹೆಗಡೆ. ಉಡುಪಿ ಜಿಲ್ಲೆಯ ಪ್ರಸಿದ್ಧ ಪುಣ್ಯಕ್ಷೇತ್ರ ಮತ್ತು ಐತಿಹಾಸಿಕ ದಾಖಲೆಯ ತಾಣ ಹಿರಿಯಡ್ಕ ವೀರಭದ್ರ ದೇವಸ್ಥಾನದ ಆಡಳಿತ ಮೊಕ್ತೇಸರರು. ಇವರಿಗೆ ಕೃಷಿಯಲ್ಲಿ ಎಲ್ಲಿಲ್ಲದ ಆಸಕ್ತಿ. ಅದಕ್ಕಾಗಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಕೃಷಿ ಕಾರ್ಮಿಕರ ಕೊರತೆಯಿಂದ ಆಧುನಿಕ ಯಂತ್ರ ಬಳಕೆ ಶುರು ಮಾಡಿದ್ರು. ಹಡಿಲು ಬಿದ್ದ ಊರಿನ ಗದ್ದೆಗಳಲ್ಲಿ ಭತ್ತ ಬೆಳೆಯುವ ಕಾಯಕದಲ್ಲಿ ಮುಂದಾದ್ರು. ಈಗ ನಾವು ಏನು ಪ್ರಯತ್ನ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ನಾವೊಂದು ಹಡಿಲು ಬಿದ್ದ ಗದ್ದೆಯನ್ನೆಲ್ಲ ಎಲ್ಲ ನಮ್ಮ ಮಿತ್ರರೆಲ್ಲ ಸೇರಿ ನಾವು ಸುಮಾರು ಒಂದು 100 ಎಕರೆ ಆದರೂ ಈ ಸರ್ತಿ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಯಿತು ನಾವು ಸ್ಟಾರ್ಟ್ ಮಾಡುವಾಗ. ಆದರೂ ಒಂದು ಪ್ರಯತ್ನ ಮಾಡ್ತಿದ್ದೇವೆ. ಈ ಪ್ರಯತ್ನದಿಂದಾಗಿ ಬರುವ ವರ್ಷದಿಂದ ನಮ್ಮ ಗ್ರಾಮದಲ್ಲಿ ಬೊಮ್ಮರಬೆಟ್ಟು ಅಂಜಾರು ಗ್ರಾಮದಲ್ಲಿ ಆದಷ್ಟು ಹರಳು ಬಿದ್ದ ಗದ್ದೆಯನ್ನು ಯುವಕರು ಒಂದು ತಂಡವಾಗಿ ಇಂಥ ಮೆಷಿನರಿ ಬಂದ ಕಾರಣ ತಂಡವಾಗಿ ಅದನ್ನು ಅವರೊಂದು ಪ್ರಾಯೋಗಿಕವಾಗಿ ಅದನ್ನು ಶುರು ಮಾಡಿದರೆ ಬಹುಶಃ ನಮ್ಮಲ್ಲಿ ನಮ್ಮ ಗ್ರಾಮದಲ್ಲಿ 200ರಿಂದ 300 ಎಕರೆ ಹಡಲು ಬಿದ್ದ ಜಮೀನುಂಟು. ಬಳಸ್ತಾ ಇರುವ ಯಂತ್ರ ಜಪಾನ್ ನಿರ್ಮಿತ. ಸಾಮಾನ್ಯವಾಗಿ 1 ಎಕರೆಗೆ ಕನಿಷ್ಠ 10 ಆಳುಗಳು 5 ತಾಸುಗಳಲ್ಲಿ ನೇಜಿ ನೆಡಬಲ್ಲರು. ಆದರೆ ಈ ಯಂತ್ರ 1 ಎಕರೆ ಗದ್ದೆಯನ್ನ ಕೇವಲ 1 ಗಂಟೆಯಲ್ಲಿ ನಾಟಿ ಮಾಡಬಲ್ಲದು. ಇಂತಹ ಯಂತ್ರ ಕ್ರಾಂತಿ ಮೂಲಕ ಕಾರ್ಮಿಕರ ಸಮಸ್ಯೆ ಪರಿಹಾರವಾಗುತ್ತೆ. ಹಡಿಲು ಬಿದ್ದ ಗದ್ದೆಗಳಲ್ಲಿ ಮತ್ತೆ ಕೃಷಿ ಚಟುವಟಿಕೆ ಎರಡನ್ನೂ ಏಕಕಾಲದಲ್ಲಿ ಮಾಡಿದಂತಾಗತ್ತೆ. ಕರಾವಳಿ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರ ಸಮಸ್ಯೆಗೆ ಮನಗೊಂಡು 2002 ಇಸ್ವಿಯಲ್ಲಿ ಯಾಂತ್ರೀಕರಣಕ್ಕೆ ಪ್ರಥಮವಾಗಿ ಆದ್ಯತೆ ಕೊಟ್ಟಿದ್ದೇವೆ. ಆವಾಗ ನಾವು ಸಣ್ಣ ರೀಪರ್ ಮಿಷನ್ ತಂದು ಈಗ ಅದರಲ್ಲಿ ದೊಡ್ಡ ಮಿಷನ್, ಥ್ರೆಶಿಂಗ್ ಮಿಷನ್, ಅದೇ ರೀತಿ ಕಂಬೈನ್ ಹಾರ್ವೆಸ್ಟ್ಗಳು ಎಲ್ಲ ತಂದು ನಾವು ತುಂಬ ಭತ್ತ ಕಟಾವೆಲ್ಲ ಮಾಡ್ತಿದ್ದೇವೆ. ಅದೇ ರೀತಿ ಈ ಸಲ ಸಣ್ಣ ಮಿಷನಲ್ಲಿ ನಾಟಿ ಮಾಡ್ತಿದ್ವಿ. ಇಷ್ಟು ವರ್ಷ ಟ್ರೇ ನರ್ಸರಿ ಮಾಡಿ ನಾವು ನಾಟಿ ಮಾಡ್ತಿದ್ದೇವೆ. ಇಲ್ಲಿ ಸುಮಾರು ಎಕರೆಗೆ 5,500 ರೂಪಾಯಿ ಚಾರ್ಜ್ ಮಾಡ್ತಿದ್ದೇವೆ. 1 ಎಕರೆಗೆ 1 ರಿಂದ 1.5 ಗಂಟೆ ಸಮಯ ಹಿಡಿತಾ ಉಂಟು. ಇಂದಿನ ದಿನಗಳಲ್ಲಿ ಕೃಷಿ ಕಾರ್ಯವೇ ದುಸ್ತರ. ಇಂಥ ಪರಿಸ್ಥಿತಿಯಲ್ಲಿ ಹೊಸ ಯೋಜನೆಯ ಮೂಲಕ ಹಡಿಲು ಬಿದ್ದ ಗದ್ದೆಗಳನ್ನ ನಾಟಿ ಮಾಡುವ ಕಾರ್ಯ ಶ್ಲಾಘನೀಯವೇ ಸರಿ. ಇಂದಿನ ಕಾಲಕ್ಕೆ ಒಪ್ಪುವಂತೆ ಯಾಂತ್ರಿಕವಾಗಿ ವೆಚ್ಚವನ್ನ ಕಡಿಮೆಗೊಳಿಸುವ ಮೂಲಕ ನಡೆಸ್ತಾ ಇರುವಂತಹ ಕೃಷಿ ಕ್ರಾಂತಿ ಸ್ಥಳೀಯರ ಪ್ರಶಂಸೆಗೆ ಪಾತ್ರವಾಗಿದೆ. ಛಾಯಾಗ್ರಾಹಕ ಸಂತೋಷ್ ಜೊತೆ ಸಂದೇಶ್ ಶೆಟ್ಟಿ ಅಜ್ರಿ, ಸುದ್ದಿ ಟಿವಿ, ಉಡುಪಿ.